ಹಾಯ್ ಹಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, ಇವತ್ತಿನ ಸೂಪರ್ ಸಂಡೇಲಿ ಏನೇನ್ ನಡೆಯುತ್ತೆ, ಮತ್ತೆ ಮೋಕ್ಷಿತ್ ಅವರಿಗೆ ಬಿಗ್ ಬಾಸ್ ಕಡೆಯಿಂದ ಶಾಕ್ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಏನಕ್ಕೆ ಮೋಕ್ಷಿತ್ ಅವರಿಗೆ ಶಾಕ್ ಕೊಟ್ರು, ಮತ್ತೆ ನಾನು ನಿನ್ನೆ ಕೂಡ ಶನಿವಾರ ಎಪಿಸೋಡ್ ಅಲ್ಲಿ ಏನೇನ್ ನಡೆಯುತ್ತೆ ಅಂತ ಮುಂಚೆನೆ ಹೇಳಿದ್ದೆ. ಮತ್ತೆ ನಮ್ಮ ಕಮ್ಯುನಿಟಿ ಪೋಸ್ಟ್ ಅಲ್ಲಿ, ನಮ್ಮ ಯೂಟ್ಯೂಬ್ ಚಾನಲ್ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಬೇಗ ಅಪ್ಡೇಟ್ ಬರುತ್ತೆ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ. ನಿನ್ನೆ ಕೂಡ ನಾನು ರಾತ್ರಿ ಅಪ್ಡೇಟ್ ಕೊಟ್ಟಿದ್ದೀನಿ ಯಾರು ಎಲಿಮಿನೇಟ್ ಆಗಿದ್ದಾರೆ ಅಂತ. ಈ ವಿಡಿಯೋದಲ್ಲಿ ಪ್ರತಿಯೊಂದು ವಿಷಯನ ಮಾತಾಡ್ತಾ ಹೋಗೋಣ. ಯಾರ್ಯಾರು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅವರಿಗೆಲ್ಲ ಧನ್ಯವಾದಗಳು ತಿಳಿಸ್ತಾ, ಗುರು ಇವತ್ತಿನ ಎಪಿಸೋಡ್ ಅಲ್ಲಿ ಏನ್ ನಡೆಯುತ್ತೆ ಅಂದ್ರೆ, ಇವಾಗ ಅವ್ರು ಯಾರಿಗೆ ಗಿಫ್ಟ್ ಕೊಡ್ಬೇಕಂತ ಇಷ್ಟಪಡ್ತಾರೋ ಅವ್ರಿಗೆ ಅವ್ರು ಗಿಫ್ಟ್ ಕೊಡ್ಬೋದು. ಇನ್ನೇನು ಹೊಸ ವರ್ಷ ಹತ್ರ ಬರ್ತಿರೋ ಕಾರಣ ಈ ಗಿಫ್ಟ್ ಕೊಡೋ ಒಂದು ಆಕ್ಟಿವಿಟಿ ನಡೆಯುತ್ತೆ ಬಿಗ್ ಬಾಸ್ ಮನೆಯಲ್ಲಿ. ಅಲ್ಲಿ ಅವ್ರಿಗೆ ಇಷ್ಟ ಬಂದಿರೋರಿಗೆ ಅವ್ರು ಗಿಫ್ಟ್ ಕೊಡ್ಬೋದು. ಐಶ್ವರ್ಯ ಅವರು ಮೋಕ್ಷಿತ್ ಅವ್ರಿಗೆ ಕೊಡ್ತಿರ್ತಾರೆ, ಮತ್ತೆ ಮಂಜಣ್ಣ ಗೌತಮಿ ಅವರಿಗೆ, ಈ ಕಡೆ ಭವ್ಯ ಅವರು ತ್ರಿವಿಕ್ರಮ್ ಅವ್ರಿಗೆ ಕೊಡ್ತಿರ್ತಾರೆ, ರಜತ್ ಅವರು ಧನರಾಜಿಗೆ ಕೊಡ್ತಿರ್ತಾರೆ. ನೀವು ಆಲ್ರೆಡಿ ಪ್ರೋಮೋ ನೋಡಿರ್ತೀರಾ, ಸುದೀಪ್ ಸರ್ ತುಂಬಾ ಕಾಮಿಡಿ ಮಾಡ್ತಿರ್ತಾರೆ ಅಲ್ಲಿ, ಅಂದ್ರೆ ಭವ್ಯ ಮತ್ತೆ ತ್ರಿವಿಕ್ರಮ್ ಅವ್ರದ್ದು ಅಲ್ಲಿ ಒಂದ್ ಸ್ವಲ್ಪ ಕಾಮಿಡಿ ಆಗುತ್ತೆ. ಮತ್ತೆ ಇವತ್ತು ಏನಕ್ಕೆ ಮೋಕ್ಷಿತ್ ಅವರಿಗೆ ಬಿಗ್ ಬಾಸ್ ಅವರು ಶಾಕ್ ಕೊಟ್ರು ಅಂತ ಇವಾಗ ಹೇಳ್ತಾ ಹೋಗ್ತೀನಿ ನೋಡಿ. ಇವತ್ತಿನ ಎಪಿಸೋಡ್ ಅಲ್ಲಿ ನೋಡಿ, ಮೋಕ್ಷಿತ್ ಅವರು ಬಾಟಮ್ 2 ಅಲ್ಲಿ ಇರ್ತಾರೆ. ಸೇವ್ ಮಾಡ್ತಾ ಹೋಗ್ತಾರಲ್ಲ ಸುದೀಪ್ ಸರ್, 8 ಜನ ನಾಮಿನೇಟ್ ಆಗಿರೋ ಪೈಕಿ ನಿನ್ನೆ ಇಬ್ರನ್ನ ಸೇವ್ ಮಾಡಿದ್ದು. ಅದು ಕೂಡ ನಾನು ಬೇಗನೆ ಅಪ್ಡೇಟ್ ಕೊಟ್ಟಿದ್ದೆ ಯಾರಿಬ್ರು ಸೇವ್ ಆಗಿದ್ದಾರೆ ಅಂತ. ಅದನ್ನ ಕಮ್ಯುನಿಟಿ ಪೋಸ್ಟ್ ಅಲ್ಲೇ ಪ್ರತಿಯೊಂದನ್ನು ಹಾಕಿದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ನಾನು ಮುಂಚೆನೆ ಅಪ್ಡೇಟ್ ಕೊಟ್ಟಿದ್ದೆ ಧನರಾಜು ಮತ್ತೆ ಹನುಮಂತಣ್ಣನ ಸೇವ್ ಮಾಡ್ತಾರೆ ಫಸ್ಟ್ ಇದ್ರಲ್ಲಿ ಅಂತ. ನಿನ್ನೆ ಅವ್ರಿಬ್ರನ್ನ ಸೇವ್ ಮಾಡಿದ್ದಾರೆ. ಇವತ್ತು ಮಿಕ್ಕಿರೋ 6 ಜನ ಪೈಕಿ 4 ಜನ ಬೇಗ ಸೇವ್ ಮಾಡ್ತಾರೆ. ಬಾಟಮ್ 2 ಅಲ್ಲಿ ಮೋಕ್ಷಿತ ಮತ್ತೆ ಐಶ್ವರ್ಯವನ್ನ ಇರಿಸಿರ್ತಾರೆ. ಏನಕ್ಕೆ ಮೋಕ್ಷಿತ ಅವರು ಬಾಟಮ್ 2 ಅಲ್ಲಿ ಬರಕ್ ಸಾಧ್ಯ ಇಲ್ಲಲ್ಲ? ಎಷ್ಟೊಂದ್ ಜನ ಕಮೆಂಟ್ ಮಾಡ್ತಿದ್ದಾರೆ, ಮೋಕ್ಷಿತ್ ಅವ್ರಿಗೆ ಏನಕ್ಕೆ ಆ ತರ ಮಾಡ್ತಿದಾರೆ ಬಿಗ್ ಬಾಸ್ ಅಂತ ಕೇಳ್ತಿರಲ್ಲ. ಇಲ್ಲಿ ನೋಡಿ, ಸುದೀಪ್ ಸರ್ ರ್ಯಾಂಡಮ್ ಆಗಿ ಸೇವ್ ಮಾಡ್ತಾರೆ. ಅವರು ಓಟ್ಸ್ ಪ್ರಕಾರ ಸೇವ್ ಮಾಡಲ್ಲ. ಓಟ್ಸ್ ಪ್ರಕಾರ ಸೇವ್ ಮಾಡುವಾಗ ಹೇಳ್ತಾರೆ ಒಂದೊಂದ್ಸಲ. ಈ ಸೀಸನ್ ಅಲ್ಲಿ ಒಂದ್ಸಲನು ಹೇಳಿಲ್ಲ ಯಾರಿಗೆ ಎಷ್ಟು ಓಟ್ಸ್ ಬಂದಿದೆ, ನಾನು ಓಟ್ಸ್ ಪ್ರಕಾರ ಸೇವ್ ಮಾಡ್ತಿದ್ದೀನ, ರ್ಯಾಂಡಮ್ ಅದೆಲ್ಲ ಹೇಳಿಲ್ಲ. ಲಾಸ್ಟ್ ಸೀಸನ್ ಅಲ್ಲಿ ನೀವು ನೋಡಿರ್ತೀರಾ, ತುಂಬಾ ಸಲ ಹೇಳಿದ್ಲು ನಾನು ಓಟ್ಸ್ ಪ್ರಕಾರ ಸೇವ್ ಮಾಡ್ತಿದ್ದೀನಿ, ಇವ್ರಿಗೆ ಇಷ್ಟು ಓಟ್ಸ್ ಬಂದಿತ್ತು, ಅವ್ರಿಗೆ ಇಷ್ಟು ಓಟ್ಸ್ ಬಂದಿತ್ತು ಅಂತ. ನೀವು ನೋಡಿರ್ತೀರಾ, ವಲ್ತು ಸಂತೋಷ್ ಅವರಿಗೆ ಇಂಟ್ ಕೊಟ್ಟಿದ್ದ ಅವಾಗ ಎಷ್ಟು ಓಟ್ಸ್ ಬಂದಿದೆ ನಿಮಗೆ ಅಂತ. ನೋಡಿ, ಇವಾಗ ಸುದೀಪ್ ಸರ್ ರ್ಯಾಂಡಮ್ ಆಗಿ ಸೇವ್ ಮಾಡೋ ಕಾರಣ ಬಾಟಮ್ 2 ಅಲ್ಲಿ ಮೋಕ್ಷಿತ ಮತ್ತೆ ಐಶ್ವರ್ಯ ಅವರು ಇರ್ತಾರೆ. ಮೋಕ್ಷಿತ್ ಅವರು ಆಕ್ಚುಲಿ ಓಟ್ಸ್ ಪ್ರಕಾರ ನೀವು ನೋಡ್ತಾ ಹೋದ್ರೆ ಟಾಪ್ 3 ಅಲ್ಲಿ ಇದ್ದಾರೆ. 3rd ಪ್ಲೇಸ್ ಅಲ್ಲಿ ಅವರೇ ಇರೋದು ಓಟ್ಸ್ ಅಲ್ಲಿ. ಅವ್ರನ್ನ ಏನಕ್ಕೆ ಬಾಟಮ್ 2 ಅಲ್ಲಿ ಇಡ್ತಾರೆ ಅಂದ್ರೆ, ಅವ್ರನ್ನ ಎಚ್ಚೆತ್ಕೊಳಕ್ಕೆ. ನೋಡಿ, ಲಾಸ್ಟ್ ವೀಕ್ ಕೂಡ ಏನು ವೋಟಿಂಗ್ ಲೈನ್ಸ್ ಓಪನ್ ಇರಲಿಲ್ಲ, ಆದ್ರೂ ಕೂಡ ಲಾಸ್ಟ್ ಇದರಲ್ಲಿ ಏನ್ ಮಾಡಿದ್ದು, ತ್ರಿವಿಕ್ರಮ್ ಅವರಿಗೆ ಒಂದು ಬಿಸಿ ಮುಟ್ಸಿದ್ಲು. ಪ್ರತಿ ವಾರ ಕೂಡ ಒಬ್ಬೊಬ್ರಿಗೆ ಈ ರೀತಿ ಬಿಸಿ ಮುಟ್ಸ್ತಾರೆ. 4 ವಾರದಿಂದ ನೀವು ನೋಡಿರ್ತೀರಾ, ಭವ್ಯಗೌಡ ಅವರಿಗೂ ಬಿಸಿ ಮುಟ್ಸಿದ್ಲು, ಬಾಗ್ಲರ್ಗೂ ಕರ್ಕೊಂಡು ನೀವು ಔಟ್ ಆಗಿದ್ದೀರಾ ಅನ್ನೋ ರೀತಿ. ಅದೇ ರೀತಿ ಪ್ರತಿಯೊಬ್ಬರಿಗೂ ಬಿಸಿ ಮುಡಿಸ್ತಾ ಹೋಗ್ತಾರೆ. ಈ ವಾರ ಅದು ಮೋಕ್ಷಿತ್ ಅವರಿಗೆ ಬಿಸಿ ಮುಡಿಸ್ತಿದ್ದಾರೆ ಬಿಗ್ ಬಾಸ್ ಅಷ್ಟೇ. ಓಟ್ಸ್ ಪ್ರಕಾರ ಸೇವ್ ಮಾಡೋದಿದ್ರೆ ಅವ್ರು 3rd ಪ್ಲೇಸ್ ಅಲ್ಲಿ ಸೇವ್ ಆಗ್ಬೇಕಿತ್ತು. ಇವಾಗ ನೋಡಿ, ನಿನ್ನೆ ಧನರಾಜ್ ಅವರು ಮತ್ತೆ ಹನುಮಂತಣ್ಣ ಸೇವ್ ಆದ್ರು. ಓಟ್ಸ್ ಪ್ರಕಾರ ನೀವು ನೋಡೋದಿದ್ರೆ ಫಸ್ಟ್ ಹನುಮಂತಣ್ಣ ಸೇವ್ ಆಗ್ಬೇಕಿತ್ತು, ಸೆಕೆಂಡ್ ತ್ರಿವಿಕ್ರಮ್ ಅವ್ರು ಸೇವ್ ಆಗ್ಬೇಕಿತ್ತು. ಆದ್ರೆ ಫಸ್ಟ್ ಸೇವ್ ಆಗಿದ್ದು ಧನರಾಜ್ ಅವರು, ಸೆಕೆಂಡ್ ಹನುಮಂತಣ್ಣ. ಇವಾಗ ನೋಡಿ, ಧನರಾಜ್ ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಈ ವಾರ, ಅವ್ರಿಗೆ ಕಿಚ್ಚನ ಚಪ್ಪಾಳೆ ಬಂತು, ಅದಕ್ಕೋಸ್ಕರ ಅವ್ರನ್ನ ಫಸ್ಟ್ ಸೇವ್ ಮಾಡುದು. ಆಮೇಲೆ ಹನುಮಂತಣ್ಣನ ಸೇವ್ ಮಾಡುದು. ಅದು ಆಕ್ಚುಲಿ ನೀವು ನೋಡೋದಾದ್ರೆ ತ್ರಿವಿಕ್ರಮ್ ಅವ್ರು ಆಕ್ಚುಲಿ ಸೆಕೆಂಡ್ ಸೇವ್ ಆಗ್ಬೇಕಾಗಿದ್ದು. ಓಕೆನಾ? ಮೋಕ್ಷಿತ್ ಅವ್ರ ಫ್ಯಾನ್ಸ್ ಒಂದಿಷ್ಟು ಜನ ಕಮೆಂಟ್ಸ್ ಹಾಕಿದ್ದು ಅವ್ರು ಏನಕ್ಕೆ ಈ ರೀತಿ ಮಾಡ್ತಿದಾರೆ ಅಂತ. ಅದಕ್ಕೆ ನಾನು ಇದನ್ನ ಸ್ಪಷ್ಟಪಡಿಸ್ತಿದ್ದೀನಿ, ಓಟ್ಸ್ ಪ್ರಕಾರ ಅಲ್ಲ, ಅವ್ರಿಗೆ ಒಂಚೂರು ಬಿಸಿ ಮುಡ್ಸಕ್ ಇದನ್ನ ಮಾಡ್ತಿದ್ದಾರೆ. ಮತ್ತೆ ಒಂದಿಷ್ಟು ಜನ ಕೇಳ್ತಿದ್ದಾರೆ 99 ಓಟ್ಸ್ ಹಾಕ್ಬೇಕಲ್ಲ, ಅದು ಪ್ರತಿದಿನ 99 ಓಟ್ಸ್ ಹಾಕ್ಬೇಕಾ ಒಂದೇ ಅಕೌಂಟ್ ಇಂದ? ಇಲ್ಲ, ಒಂದು ವಾರಕ್ಕೆ ಒಂದು ಅಕೌಂಟ್ ಇಂದ 99 ಓಟ್ಸ್ ಅಷ್ಟೇ. ನೀವ್ ಇವತ್ತು ಒಂದು ಅಕೌಂಟ್ ಇಂದ 99 ಓಟ್ಸ್ ಹಾಕ್ತಿದ್ದೀರಾ ಅಂದ್ರೆ ನೆಕ್ಸ್ಟ್ ಡೇ ಹಾಕಕ್ ಬರಲ್ಲ. ವೋಟಿಂಗ್ ಲೈನ್ಸ್ ಸ್ಟಾರ್ಟ್ ಇಂದ ವೋಟಿಂಗ್ ಲೈನ್ಸ್ ಮುಗಿಯೋವರೆಗೂ ಒಂದು ಅಕೌಂಟ್ ಇಂದ 99 ಓಟ್ಸ್ ಅಷ್ಟೇ ಹಾಕಕ್ಕಾಗೋದು. ಪ್ರತಿದಿನ 99 ಓಟ್ಸ್ ಹಾಕಕ್ಕಾಗಲ್ಲ. ಇದು ನನ್ನ ಕಡೆಯಿಂದ ಒಂದು ಅಪ್ಡೇಟ್. ಇದನ್ನ ಒಂದು ಅಪ್ಡೇಟ್ ಕೊಟ್ಬಿಡಿ ಅಂತ ಹೇಳಿದ್ರು. ಕಮೆಂಟ್ ಬಾಕ್ಸ್ ಅಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ತಿಳಿಸಿದ್ರು. ಅದನ್ನ ನಾನು ಅಲ್ಲಿ ರಿಪ್ಲೈ ಕೂಡ ಕೊಟ್ಟಿದ್ದೀನಿ ಕಮೆಂಟ್ ಅಲ್ಲಿ. ಇಲ್ಲೂ ಕೂಡ ಅಪ್ಡೇಟ್ ಕೊಡ್ತಿದ್ದೀನಿ. ನೀವು ಒಂದು ಅಕೌಂಟ್ ಇಂದ 99 ಓಟ್ಸ್ ಅಷ್ಟೇ, ಪ್ರತಿದಿನ 99 ಓಟ್ಸ್ ಲೆಕ್ಕಕ್ಕೆ ಬರಲ್ಲ. ಇವತ್ತು ನೀವು 99 ಓಟ್ಸ್ ಹಾಕಿ ಒಂದು ಅಕೌಂಟ್ ಇಂದ, ನಾಳೆ ನೀವು ಮತ್ತೆ 99 ಓಟ್ಸ್ ಹಾಕಕ್ ಹೋದ್ರೆ ಅಲ್ಲಿಂದ ಒಂದು ಮತನೂ ಕೂಡ ಕೌಂಟ್ ಆಗಲ್ಲ. ಒಂದ್ ಅಕೌಂಟ್ ಇಂದ ಟೋಟಲಿ 99 ಓಟ್ಸ್ ಅಷ್ಟೇ ಕೌಂಟ್ ಆಗೋದು. ಒಬ್ಬೊಬ್ರು 3 ಅಕೌಂಟ್ 4 ಅಕೌಂಟ್ ಇಟ್ಕೊಂಡು ಓಟ್ ಹಾಕ್ತಾರೆ. ನೀವು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಓಟ್ ಹಾಕ್ಬೋದು, ಇಲ್ಲ ನಿಮ್ಮ ಹತ್ರ ಒಂದೇ ಅಕೌಂಟ್ ಇದೆ ಅದ್ರಲ್ಲಿ 99 ಓಟ್ಸ್ ಹಾಕ್ಬೋದು. ಇದು ರೂಲ್ಸ್ ಪ್ರಕಾರ, ಇದು ವೋಟಿಂಗ್ ರೂಲ್ಸ್. ನೀವು ಪ್ರತಿದಿನ 99 ಓಟ್ಸ್ ಹಾಕಕ್ಕಾಗಲ್ಲ, ಒಂದ್ ಅಕೌಂಟ್ ಇಂದ 99 ಓಟ್ಸ್. ಮತ್ತೆ ಈ ವಾರ ಬಾಟಮ್ 2 ಅಲ್ಲಿ ಮೋಕ್ಷಿತ ಮತ್ತೆ ಐಶ್ವರ್ಯ ಅವ್ರನ್ನ ಕೂರಿಸ್ತಾರೆ. ಅಲ್ಲಿ ಎಲಿಮಿನೇಟ್ ಆಗೋದು ಐಶ್ವರ್ಯ ಅವರು. ಐಶ್ವರ್ಯ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ. ಇವತ್ತಿನ ಸಂಡೇ ಎಪಿಸೋಡ್ ನಿನ್ನೆ ರಾತ್ರಿನೇ ಶೂಟ್ ಆಗುತ್ತೆ. ನಿನ್ನೆನೆ ರಾತ್ರಿನೇ ಅಪ್ಡೇಟ್ ಬಂದಿದೆ, ಐಶ್ವರ್ಯ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ. ಓಟ್ ಕೂಡ ಅವರಿಗೆ ಹೊರಗಡೆ ಕಡಿಮೆ ಬರ್ತಿತ್ತು, ಅವ್ರ ಪರ್ಫಾರ್ಮೆನ್ಸ್ ಅಷ್ಟಿಲ್ಲ ಅಂತಂದು ಅವ್ರನ್ನ ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಮಾಡಿದ್ದಾರೆ. ಈ ಎಲ್ಲಾ ಅಪ್ಡೇಟ್ಸ್ ಇಷ್ಟ ಆಗಿದ್ದಾರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಿದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು.